ನನಗೆ ಜೋರ ಆಗ್ತಲ್ಲ ಇದು ನನಗೆಲ್ಲ ನಿನ್ನೆದೇನು ನಿನ್ನ ಅಪ್ಪ ವಾಯು ಬಂದ್ರು ಜೋರೆ ಸಾಧ್ಯ ಆದ್ರೆ ನನಗೆ ಮುತ್ತದು ಬೇಡ ಆ ವರುಣನಿಗೆ ಒಂದು ಮುತ್ತಾಗಿ ನಮ್ಮದೇ ಆಗಿರ್ಬೇಕು ಬೇರೆ ಬೇರೆ ಕಡೆ ಇರಬೇಕು ಹಾಗಿದ್ರೆ ಅಣ್ಣ ಇರುವ ಕಾಲ ಅಲ್ಲಿಂದ ಇಲ್ಲಿವರೆಗೆ ಓಡಿದ್ದೆ ನಾನು ಈ ಹೆಂಗಸರು ಮುಂದೆ ಅಂತ ಅಲ್ಲಿಂದ ಇಲ್ಲಿಗೆ ಓಡುದು ನಾನು ಅಜ್ಜನ ಒಬ್ಬ ತಿಳ್ಕೊಂಡೆ ನನ್ನೊಟ್ಟಿಗೆ ಎಲ್ಲರೂ ಇದ್ದಾರೆ ನನಗೆ ಜೋರ ಆಗ್ತಲ್ಲ ಇದು ನನಗೆಲ್ಲ ನಿನ್ನೆದೇನು ನಿನ್ನ ಅಪ್ಪ ವಾಯು ಬಂದ್ರು ಜೋರೆ ಹಾಗಿರ್ತಾರೆ ನನ್ನ ಅಣ್ಣ ಧರ್ಮರಾಜ ಸಮಯಕ್ಕೆ ಒತ್ತಾಪಕ್ಕೆ ಭಾವ ಅಂತ ಇದ್ದಾರೆ ಕಟ್ಟವರು ಯಾರು ಏನ ಎದುರಿತ್ಯ ಹೌದು ತಾನೇ ಕಟ್ಟಂತ ಈಗಲೂ ಹೇಳ್ತೇನೆ ನಾನೇ ಅದು ತಪ್ಪೆ ನಾನಿದ್ದೆ ಭಾವ ಅಂತ ಇದ್ದಾರೆ ಪಾಂಡವರು ಎಲ್ಲವರ ಸೇರಿ ಯುದ್ಧವರು ಗೆದ್ದಿದ್ದಾರೆ ಅವರ ಕಲ್ಪನೆ ಇಲ್ವಾ ನೀನು ಹಾಗೆ ಹೇಳಬಹುದಿತ್ತಲ್ಲ ನೀ ಹೇಳಿದ್ಯಾ ನಾನು ಹೇಳ್ಬೇಕಾ ನಮ್ಮ ತಮ್ಮ ಅಣ್ಣ ಅಭಿಮಾನ ಇಲ್ವ ಅಭಿಮಾನ ಯಾವತ್ತು ಉಂಟು ಆಗ ಅಭಿಮಾನ ಇಟ್ಕೊಂಡ್ರೆ ಮಹಾಭಾರತ ಹವವನ್ನು ಗೆಲ್ಲಿಕ್ಕೆ ಅಸಾಧ್ಯ ಗೊತ್ತಾಯ್ತಾ ನೀರೊಬ್ಬನೇ ಕಟ್ಟತ್ತಲ್ಲವೇ ನಮ್ಮ ಕೌರವರು ಅಣ್ಣಂದಿರಿದ್ದಾರೆ ನೀವು ಒಬ್ಬನೇ ಅಲ್ಲ ಏನ 100 ಮಂದಿ ಕೌರವಾದಿಗಳು ಒಂದವನ ಯಾರು ಅಲ್ಲ ಅಂತ ಹೇಳಿದ್ದ ಹೌದು ಈಗೂ ಹೇಳ್ತೇನೆ ಹೌದು ಅಂತ ಎಲ್ಲರೂ ನಾನೇ ಕಟ್ಟೆಯಲ್ಲ ಛಲ ಮಾಡಿದ್ದರೆ ನಿರತ್ತ ಕೈಯ ನನಗೆ ತೊರೆಬೇಡ Yeah.
ಆ ಅಜ್ಜನ ಒಬ್ಬರು ತಿಳ್ಕೊಳ್ಳಿ ನನ್ನೊಟ್ಟಿಗೆ ಎಲ್ಲರೂ ಇದ್ದಾರೆ. ಸಾಕಾಗಬೇಕು ಮತ್ತೆ ಮಾತಾಡ್ಬೇಕಾ ಬೇಡಲ್ಲ. ಪರಾಕ್ರಮ ಇದ್ರೆ ಬಾಯಿಸು. ಏನಾಯ್ತು ಅದೇನು ಸೋಕಿ ಅಲಂಕಾರಕ 100 ಕೌರವರನ್ನ ಬಡಿದೆಯಲ್ಲ ನೀನು. ಅಲ್ಲ ರೊಕ್ಕ ತಗೊಳ್ಳಿಕ್ಕೆ ಮುಂದಾದೆಯಲ್ಲ ನೀನು. ಆ ಬಲ ನಮ್ಮನೆ ತೋರಿಸು. ಬಲ ತಾಳ ತಿರು ಕರುವವರು ಬೆದರಿಕಿಲ್ಲ. ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತೀನಿ ಮತ್ತಾರಿದ್ದೆ ಅಡಿಬೇಕು ಮತ್ತೆ ಅರಿದು ನಿನ್ನ ಮೈಕೈಗಳ ಉಚ್ಕೋ. ತುಂಬಾ ನೋವಾಗಿದೆ. ಮಾಡಿ ಬರ್ತಾರೆ. ಏನ್ ಮಾಡಿದೆ ಬಿಡ್ಲಿಕ್ಕಿಲ್ಲ. ನೋಡೋಣ. ಮತ್ತೆ ಹೋದ್ರೆ ಈ ಮರ ಸಾಧ್ಯ ಆದ್ರೆ ನನಗೆ ಮುತ್ತರಿದ್ ಬೇಡ. ಆ ವರುಣನಿಗೆ ಒಂದು ಮುತ್ತರಿ. ಯಾರು ಯೋಚಿಸುವ ಅಗತ್ಯತೆ ಇಲ್ಲ. ಯಾಕೆ ಅಜ್ಜನ ಬಡಿದು ಉರುಳಿಸುತ್ತಾ ಇದೆ. ಪಾಪ ತಮ್ಮ ಅಲ್ಲಿ ನಾನು ಏನು ನೋಡ್ಕೊಳ್ತಾ ಇದ್ದೆ. ಆರುವ ದೀಪಕ್ಕೆ ಪ್ರಕಾಶ ಮೊತ್ತಾರೆ ಬಿಡ್ಲಿಕ್ಕಿಲ್ಲ. ಹಾಗಿದ್ರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಮುಗಿದದ್ದು ಆಚೆಗೆ ಹೋದಮ್ಮ, ಈಚೆ ಬಂದಮ್ಮ, ಆಚೆ ಬಂದಮ್ಮ ಹಾಗೆ ಕಾಣ್ತದೆ ನನಗೆ. ಇನ್ನು ನನ್ ಮುಗಿತು ಅಂತ ಇಲ್ಲ ಹೇಳಿ ಮುಗಿಸ್ಲಿಕ್ಕೆ ನಾ ಬಿಡ್ಬೇಕಲ್ಲ. ಆರಂಭ ಮತ್ತೆ ನಾನು ಬಿಡುವುದಾಗಿದೆ. ನಾ ಸೋತಿದ್ದು ಯಾಕೆ ಎಂತ ಹಿಂಗಿಸೊಟ್ಟಿಗೆಲ್ಲ ಅಣ್ಣ ಇರುವ ಕಾಲ ಅಲ್ಲಿಂದ ಇಲ್ಲಿವರೆಗೆ ಓಡಿದ್ದೆ ನಾನು. ಈ ಹೆಂಗಸರು ಮುಂದೆ ಎಂತ ಅಲ್ಲಿಂದ ಇಲ್ಲಿಗೆ ಓಡುದು ನಾನು. ಇನ್ನೊಬ್ಬ ಗಂಡಸೇ ಆಗಿದ್ರೆ ಅವ ನಮ್ಮ ವಿರೋಧಿಯಾಗಿ ಆಚೆಯಿಂದ ಬಂದಿದ್ದಿದ್ರೆ ನಾನು ಓಡ್ತಿದ್ದೆ. ನನ್ನೊಟ್ಟಿಗೆ ಮತ್ತೆ ನಮ್ಮ ಹೆಂಡತಿ ಅಲ್ವಾ ಸುಮ್ಮನೆ ಎಂತದ್ದು ಮೈಯೆಲ್ಲ ಹುಡಿ ಮಾಡಿಕೊಂಡು ದಂಡ ಸುಮ್ಮನೆ ಅದೇ. ಅದ್ರ ಕೊನೆ ನಾನೇ ಕುಸಿದೋದೆ. ಅವಾಗ ಪೌರುಷದಿಂದ ಸೋತಿದ್ದಲ್ಲ. ಒಂದು ಸೋಲೆ ಆದ್ರೆ ಹೇಳ್ಕೊಳ್ಳಿಕ್ಕೂ ದಾರಿ ಬಿಟ್ಟು ಸೋಲೆ ಅದ್ರ ಬಗ್ಗೆ ಅನುಮಾನ ಇಲ್ಲ. ಹಾಗಾದ್ರೆ ನಾನು ಅವಳು ಹೋರಾಟ ಮಾಡಿ ರಂಜನೆ ಬರುತ್ತೆ. ಒಂದು ಗಂಡು ಹೋರಾಡಿದೆ ಅಲ್ಲ, ಹೆಣ್ಣು ಹೋರಾಡಿದೆ. ಹೆಣ್ಣು ಗಂಡು ಹೋರಾಟ ಅದು ಇಲ್ಲ, ಅದು ಕ್ಷೇತ್ರ ಬೇರೆ. ಅದೇನು ಅಂತ ಅವಳಿಗೆ ಗೊತ್ತುಂಟು ನಾ ಏನು ಅಂತ. ಬಿಡಿ, ತಕ್ಕ ಮದ್ದರಿಬೇಕು. ನನ್ನ ಅಣ್ಣ ನನಗೆ ಮದ್ದರದಾಗೆ ನಾನು ಇವಳಿಗೆ ಒಂದು ಮದ್ದರಿಬೇಕು ಅಂತಾದ್ರೆ ರಂಜನೆ ಆಗ್ಬೇಕಿದ್ರೆ ಈ ಹೊಡೆದಾಟ ಅಂದ್ರೆ ಆಟ ರಂಗೇರ್ಬೇಕು ಅಂತಾದ್ರೆ ಮತ್ತೊಂದು ಹೆಣ್ಣು ಬಂದ್ರೆ ಒಳ್ಳೇದು. ಹೆಣ್ಣು ಹೊಡೆದಾಟ ಗೊತ್ತಾಗ್ಬೇಕು. ಅದು ಹೇಗೆ ನಮ್ಮದೇ ಆಗಿರ್ಬೇಕು, ಬೇರೆ ಬೇರೆ ಕಡೆ ಇರಬೇಕು. ಹಾಗಿದ್ರೆ ನಷ್ಟ ಕಳಿಸ್ಕೊಟ್ಟವರಿಗೆ ಆಗ್ಬಾರ್ದು. ಎಲ್ಲಕ್ಕೂ ನಾವು ಆದ್ರೆ ಒಂದು ನಷ್ಟ ನಮಗಾಗ್ಬಾರ್ದು. ಪ್ರಶ್ನೆ ಇಲ್ಲ. ಹೊಡೆದಾಡಿಕೊಳ್ಳೋ ಅವ್ರಿಗೆ ನಷ್ಟ ಆಗ್ಬೇಕೆ ಬಿಟ್ಟು ನಮಗ್ ನಷ್ಟ ಆಗ್ಬಾರ್ದು. ನಾವು ಲೆಕ್ಕ ಮಾಡ್ತಾ ಕೂತ್ಕೊಳ್ಬೇಕು. ಹಾಗಾಗ್ಬೇಕು. ಏನ್ ಮಾಡ್ಲಿ? ಮೋಹನ
ಶುಭವಾಗಲಿ, ಮಂಗಳವಾಗಲಿ. ನೀನು ಆಗಲಿ. ಒಮ್ಮೆ ಸೋತು ಕುಸಿದ್ದೆ, ನಿನ್ನ ಮುಖ ಕಂಡಾಗ ಮತ್ತೆ ಹಾರಿದೆ. ಅಲ್ಲ, ನೀವು ಹಾರುವುದು ವಿಶೇಷ ಅಲ್ಲ, ಸೋತ ಕುಸಿದಿದ್ದೆ ಒಮ್ಮೆ ಅಂತ ಹೇಳಿದ್ರಲ್ಲ, ಅದು ವಿಶೇಷ ಅದ. ಕಾರಣ ಇದೆ. ಏನು? ನೋಡಲ್ಲ, ಹೇಳುದ? ನನ್ನ ಹೆಂಡತಿ, ನನ್ನ ಅಕ್ಕ, ನನ್ನ ಹೆಂಡತಿ ಎರಡು ಬೇರೆ ಬೇರೆ ಒಂದೇ ಅಲ್ವಾ? ಒಂದೇ. ಮತ್ತೆ ನನ್ನ ಹೆಂಡತಿ ಬೇರೆ ಬೇರೆ ಇದ್ದಾರೆ. ಮತ್ತೆ ಅದು ಬೇರೆ ಬೇರೆ. ಅವಳು ನನ್ನ ಹೆಂಡತಿ. ಹೌದು, ನಿಮ್ಮ ಹೆಂಡತಿ ನನಗೆ ಅಕ್ಕನೆ. ನೀನು ನನ್ನ ಹೆಂಡತಿ. ಹಾಗಾಗಿ ಬಾರೆ ಮೋಹನ ತಾರೆ. ಏನು ಸೋತು ಕುಸಿದಂತಹ ಸಂದರ್ಭದಲ್ಲಿ ನಿಮ್ಗೆ ಈಗ ಅನಿಸಿದ್ದು? ಈಗ ಶೃಂಗಾರ ಯಾವತ್ತೂ ಉಂಟೆ. ಹೌದು, ಅವಳೊಟ್ಟಿಗೆ ಹೋಗಿ ಹಾ, ಹೋರಾಡು, ಅವಳನ್ನು ಬಲಿ, ಅವಳೊಟ್ಟಿಗೆ ನಾನು ಹೋರಾಡಬೇಕು. ಹೋರಾಟ ಮಾಡಬೇಕು. ಎಂತದ್ದು ಸ್ವಾಮಿ ಇದು? ನೀರ ಮೊದಲ ಹೂವು